ಸ್ನೇಹಿತರೆ, ಒಂದು 40,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಎಂಬ ಲೆಕ್ಕವನ್ನು ಇಲ್ಲಿ ಸದನದಲ್ಲಿ ಕೊಟ್ಟಿರ್ತಾರೆ. ಈ ಮಾಹಿತಿಯನ್ನು ನನಗೆ ವಾಸೀಂ ಜಮಾದಾರನವರು ನಮ್ಮ ಸ್ಪರ್ಧಾರ್ಥಿಗೆ ಕಳಿಸಿರ್ತಾರೆ. ಇದು ಏನು ಎತ್ತ ಮತ್ತು KPTCL ಅಥವಾ KPCL ಇದು ಖಾಸಗೀಕರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಒಂದು ಮಾಹಿತಿ ಇದೆ. ಅದರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ನನ್ನ ಅಭಿಪ್ರಾಯ ಮತ್ತು ಮಾಹಿತಿಯನ್ನು ತಿಳಿಸ್ತೀನಿ ನಿಮಗಿಲ್ಲಿ. ಸ್ನೇಹಿತರೆ, ಇತ್ತೀಚೆಗೆ ನೀವು ಇಲ್ಲಿ ಮಾಹಿತಿ ನೋಡ್ಬೋದು. ಸದನದಲ್ಲಿ ಚಳಿಗಾಲ ಅಧಿವೇಶನ ಡಿಸೆಂಬರ್ನಲ್ಲಿ ಕೊಟ್ಟಿರ್ತಾರೆ. ಈ ಮಾಹಿತಿಯನ್ನು ಕೇಳಿದವರು HS ಗೋಪಿನಾಥ್ ಸರ್ ಅಂತೇಳಿ, ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅಂತೇಳಿ ಬರುತ್ತೆ ನೋಡಿ. ಅವರ ಹೆಸರು. ಮಾನ್ಯ ಇಂಧನ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ರಾಜ್ಯದ ಇಂಧನ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಇದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದ್ದಾರೆ. ಅವರು ಏನಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಆದರೂ ಕೂಡ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಹಾಲಿ ನಿರ್ವಹಿಸುತ್ತಿರುವ ಸಿಬ್ಬಂದಿಯಿಂದ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಸೊ ಇದು ನಿಜವಾಗಲೂ ಬಹಳ ಒಂದು ಬೇಸರದ ಸಂಗತಿ ಸ್ನೇಹಿತರೆ. ಅನೇಕ ಯುವಕರು ಧಾರವಾಡ, ಹುಬ್ಬಳ್ಳಿ, ಬೆಳಗಾಮು, ಬೆಂಗಳೂರು ಕಡೆ ರೂಮ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಸಾವಿರಾರು ಅಂದರೆ 40,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅನ್ನೋ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. KPCL ಒಂದರಲ್ಲೇ 4,725 ಹುದ್ದೆಗಳು ಖಾಲಿ ಇವೆ. ಆಮೇಲೆ ಇವು ಸಣ್ಣ ಪುಟ್ಟ ನೋಡ್ರಿ ನಿಗಮಗಳು ಇವೆಲ್ಲ ನೋಡಿ. ಕರ್ನಾಟಕ ವಿದ್ಯುತ್ ಕಾರ್ಖಾನೆಯಲ್ಲಿ 152 ಹುದ್ದೆಗಳು ಖಾಲಿ ಇರ್ತವೆ. ಇವೆಲ್ಲ ನೀವು PDF ಓದ್ಕೋಬೋದು. ಇವೇನು ಸಣ್ಣ ಪುಟ್ಟ ಹುದ್ದೆಗಳ ಬಗ್ಗೆ ನಾನು 302, ಇಲ್ಲಿ 178 ಹುದ್ದೆಗಳು ಸಮಥಿಂಗ್ ಇವೆಲ್ಲ ಖಾಲಿ ಇರ್ತವೆ ನೋಡಿ. ಇವೆಲ್ಲ ನೀವು PDF ಓದ್ಕೊಳ್ಳಿ. ನಾವು ದೊಡ್ಡ ನಿಮ್ಗೆ ಹೇಳ್ತೀನಿ. ಈಗ ಇತ್ತೀಚೆಗೆ KPTCLನಲ್ಲಿ ನಿಮಗೆ ಈ ಪವರ್ ಮ್ಯಾನ್ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದೀವಿ. 1,297 ಹುದ್ದೆಗಳನ್ನು ಟಿಗೆ ಆರ್ಡರ್ ಕಾಪಿನ ಕೊಟ್ಟಿದ್ದರ ಬಗ್ಗೆನೂ ಹೇಳಿದ್ದಾರೆ. ಅದರಲ್ಲಿ ಕೆಲವು ಈಗ KVPRANI ಸೆಸ್ಕಾಂ ಮತ್ತು ಜೆಸ್ಕಾಂ ಕಂಪನಿಗಳಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿರುತ್ತದೆ. ಉಳಿದಂತೆ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಕಂಪನಿಗಳಲ್ಲಿ ಶೀಘ್ರದಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಕೆಲವು ಹುಡುಗರಿಗೆ ಆಯ್ಕೆ ಪಟ್ಟಿ ಇದು ಸಿಕ್ಕಿದೆ, ಫೈನಲ್ ಆರ್ಡರ್ ಕಾಪಿ ಸಿಕ್ಕಿದೆ. ಇನ್ನು ಈ ಉಳಿದ ಕಂಪನಿಗಳಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. KPCLನಲ್ಲಿ ಇದೊಂದು 5-6 ವರ್ಷದಿಂದ ಒಂದು ನೇಮಕಾತಿ ಪಂಚವಾರ್ಷಿಕ ಯೋಜನೆ ಥರ ಇದೊಂದು 622 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ನಾನು, ನೀವು ನೋಡಿದರೆ. 2024ರಲ್ಲಿ ಒಂದು ಎಕ್ಸಾಮ್ ಆಯಿತು, 25ರಲ್ಲಿ ಒಂದು ಎಕ್ಸಾಮ್ ಆಯಿತು, ಅದಕ್ಕಿಂತ ಮೊದಲೊಂದು ಎಕ್ಸಾಮ್ ಆಗಿತ್ತು. ಎಲ್ಲನೂ ಕ್ಯಾನ್ಸಲ್ ಆಗಿದ್ದಾವೆ. ಆಗ್ತಾ ಈಗ ಮತ್ತೆ ನೀವು ಎಕ್ಸಾಮ್ ನಡೆಸಬೇಕಂತೆ ಕೋರ್ಟ್ ಕೂಡ ಅವರಿಗೆ ಹೇಳಿದೆ. ಆಮೇಲೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಯಮಿತ ಇಲ್ಲಿ ಸತತವಾಗಿ ನಷ್ಟದಲ್ಲಿದೆ ಅಂತಲೇ ಹೇಳಿಬಿಟ್ಟಿದ್ದಾರೆ ಅವರು. ಹೀಗಾಗಿ ನಾವು ನೇಮಕಾತಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ KPTCL ಸಂಸ್ಥೆಯಿಂದ ಭರ್ತಿ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಇದು ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ ಅವ್ರ ಕಡೆನೇ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು 47 ಸಹಾಯಕ ವಿದ್ಯುತ್ ಪರೀಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲು ಸಹಾಯಕ ಹಂತದಲ್ಲಿ ಸರ್ಕಾರದ ಹಂತದಲ್ಲಿ ಪ್ರಸ್ತಾವನೆಯಲ್ಲಿದೆ. ಮತ್ತು ಗ್ರೂಪ್ C 16 ಮತ್ತು ಗ್ರೂಪ್ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ 16 ಹುದ್ದೆಗಳನ್ನು ಇಲ್ಲಿ ಅದನ್ನು ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದೀವಿ ಅಂತ ಇದು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ನೀವು ಕಾಣಬಹುದು. ಇದೆಲ್ಲ ಇರಲಿ ಅಂದರೆ ಕರ್ನಾಟಕ ನವೀಕರಿಸುವ ಹುದ್ದೆಯಲ್ಲಿ ಇಲ್ಲಿ ಒಂದು 25 ಹುದ್ದೆಗಳು FDSD ಅದು ಯಾವುದೂ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿ ತೊಗೊಳ್ತಾ ಇಲ್ಲ ಅಂತ ಒಂದು ಪ್ರಸ್ತಾವನೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಬನ್ನಿ ಸ್ನೇಹಿತರೆ. KPTCL ಒಂದರಲ್ಲೇ ಇಲ್ಲಿ ನೋಡಿ 6,614 ಹುದ್ದೆಗಳು, ಬೆಸ್ಕಾಂನಲ್ಲಿ 10,765 ಹುದ್ದೆಗಳು, ಮೆಸ್ಕಾಂನಲ್ಲಿ 4,031 ಹುದ್ದೆಗಳು, ಸೆಸ್ಕಾಂನಲ್ಲಿ 4,028 ಹುದ್ದೆಗಳು, ಹೆಸ್ಕಾಂನಲ್ಲಿ 6,597 ಹುದ್ದೆಗಳು, ಜೆಸ್ಕಾಂನಲ್ಲಿ 2,822 ಹುದ್ದೆಗಳು. ಇಷ್ಟು ಹುದ್ದೆಗಳು ಖಾಲಿ ಇರುವಾಗ ಯಾಕೆ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ? ನೀವು ಒಂದು ವಿಚಾರ ಮಾಡಿ. ಇಲ್ಲಿ ಸಣ್ಣ ಪುಟ್ಟದಾಗಿ ಹೇಳ್ಬೇಕಂದ್ರೆ ಎಲ್ಲ ಕಂಪನಿಗಳು ಲಾಸಲ್ಲಿದ್ದಾವೆ. ಯಾಕೆ ಇದು ಪ್ರೈವೇಟೈಸೇಷನ್ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ನಿಮ್ಗೆ ಈಗ ಅರ್ಥ ಆಗಿರಬಹುದು. ಎಲ್ಲ ಕಂಪನಿಗಳು ಸೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಲಾಸಲ್ಲಿದ್ದಾವೆ. ಹೀಗಾಗಿ ಸರ್ಕಾರ ಏನು ಥಿಂಕ್ ಮಾಡ್ತಾ ಇದೆ, ಇದರಲ್ಲಿರುವಂಥ ಎಲ್ಲ ಕೆಲಸವನ್ನಲ್ಲ, ಕೆಲವು ಭಾಗಗಳನ್ನು ಅಂದರೆ ಈಗ ವಿತರಣೆಯನ್ನು, ಆಮೇಲೆ ಬಿಲ್ ಕಲೆಕ್ಷನನ್ನು, ಕೆಲವೊಂದನ್ನು ನಾವು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಈಗ ಮೀಟರ್ ಅಳವಡಿಕೆ ಮಾಡೋದು ಒಂದು ಪ್ರೈವೇಟೈಸೇಷನ್. ಈಗ ಇತ್ತೀಚೆಗೆ ಒಂದು 5-6 ವರ್ಷದ ಹಿಂದೆಯೇ ಬಿದ್ದಿದ್ವು ಇಲ್ಲೆಲ್ಲ ನಾವು ನೋಡಿದ್ವಿ. ಹಳೆ ಮೀಟ್ರಿಗೆ ಹೋಗಿ ಡಿಜಿಟಲ್ ಮೀಟ್ರ್ ಅಂತೇಳಿ ಬಂತು. ಅದಕ್ಕೆ ರೈತರಿಂದನೂ ವಿರೋಧ ಆಯಿತು, ಅಲ್ಲಿ ಎಂಪ್ಲಾಯಿಗಳಿಂದನೂ ವಿರೋಧ ಆಯಿತು. ಮತ್ತು ಅಷ್ಟು ಈಸಿ ಇಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ಇಲಾಖೆಯನ್ನು ಸಂಪೂರ್ಣ. ಈಗಾಗಲೇ ನೀವು ನಿಗಮಗಳೇ ಇದ್ದಾವೆ ಅವು. ಈಗ ಹೆಂಗೆ ನಮಗೆ KSRTC ಇದಾವಲ್ಲ, ಆ ಥರನೇ ಇದ್ದಾವೆ. ಪೂರ್ತಿ ಗೌರ್ಮೆಂಟು ಅಲ್ಲ, ಪೂರ್ತಿ ಪ್ರೈವೇಟು ಅಲ್ಲ. ಆದರೆ ಸರ್ಕಾರದ ಅಧೀನದಲ್ಲಿ ಏನು ಕೆಲಸ ನೌಕರಸ್ಥರಿರ್ತಾರಲ್ಲ, ಅವ್ರಿಗೆ ಎಲ್ಲ ಸೌಲಭ್ಯಗಳು ಈಗ ಸಿಗ್ತಾ ಇದ್ದಾವೆ. ಆದರೆ ಒಂದ್ಸಲ ಅದು ಈಗ ನೀವು ಉದಾಹರಣೆ BSNL ನೋಡ್ಬೋದು, ಯಾವ ರೀತಿ
ಡೆಮಾಲಿಷ್ ಆಯಿತು. ಜಿಯೋ, ಏರ್ಟೆಲ್ ಥರ ಅಂದರೆ ಒಂದು ಕಂಪನಿ ಅಧೀನದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೋಡುವ ಅದಾನಿ ಕಂಪನಿಗಳು ಅಥವಾ ಯಾವುದೋ ಒಂದು ಎಲೆಕ್ಟ್ರಿಕಲ್ ಕಂಪ್ನಿ, ಈಗ ಹೆಚ್ಚಿಗೆ ಟಾಟಾ ಇರ್ಬೋದು, ಕಂಪ್ನಿಗಳು ಒಂದು ಹಂತದಲ್ಲಿ ಅವು ಆ ಒಂದು ಕಂಪನಿಯನ್ನು ಪುನರುಜ್ಜೀವನ ಮಾಡಬಹುದು, ಸಾಧ್ಯ ಇದೆ. ಅದರಿಂದ ಸರ್ಕಾರಕ್ಕೆ ರೆವೆನ್ಯೂ ಜನರೇಟ್ ಆಗಬಹುದು. ಅದನ್ನಂತೂ ಎಲ್ಲಗಳಿಗೂ ಸಾಧ್ಯ ಇಲ್ಲ. ಆದರೆ ಏಕಸ್ವಾಮ್ಯ ಆದರೆ ಒಂದು ವೇಳೆ ಅದು ಖಂಡಿತ ಜನರಿಗೂ ತೊಂದರೆ ಆಗಬಹುದು, ಆಮೇಲೆ ಸರ್ಕಾರಕ್ಕೂ ತೊಂದರೆ ಆಗಬಹುದು, ಆಮೇಲೆ ಈ ನೌಕರಸ್ಥರಿಗೂ ತೊಂದರೆ ಆಗ್ಬೋದು. ಈಗ ಯಾಕಂದರೆ ಸರ್ಕಾರ ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದೆ. ಆಮೇಲೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫ್ರೀ ವಿದ್ಯುತ್ ಇಂತಿಷ್ಟು ಯೂನಿಟ್ ಅಂತಲೂ ಕೊಟ್ಟಿದ್ದಾರೆ. ಅವೆಲ್ಲ ಬಂದ್ ಆಗ್ಬೋದು ಮುಂದೆ ಹೋಗಿ. ಯಾಕಂದರೆ ರೆವೆನ್ಯೂ ಜನರೇಟ್ ಆಗಬೇಕಲ್ಲ ಅನ್ನೋದೊಂದು ಇರುತ್ತೆ. ಸೊ ಹೀಗಾಗಿ ಪ್ರೈವೇಟೈಸೇಷನ್ ಆಗುತ್ತೋ ಬಿಡುತ್ತೋ ಅನ್ನೋದು ಅಷ್ಟು ಕ್ಲಾರಿಟಿ ಇಲ್ಲ. ಆಮೇಲೆ ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಏನು ಪ್ರೈವೇಟೈಸೇಷನ್ ಆಗೋದಿಲ್ಲ. ಕೆಲವು ಅದರಲ್ಲಿರುವಂತಹ ಕೆಲವು ಭಾಗಗಳನ್ನು, ಅದೇ ಹೇಳಿದ್ನಲ್ಲ, ವಿತರಣೆ ಭಾಗ ಅಥವಾ ಮೇಂಟೆನೆನ್ಸು ಈ ಥರದನ್ನು ಪ್ರೈವೇಟೈಸೇಷನ್ ಮಾಡಬಹುದು, ಮಾಡದೇನೂ ಇರಬಹುದು. ಇದರಿಂದ ರಾಜ್ಯ ಸರ್ಕಾರದ ಇದರ ವಿರೋಧ ಇದೆ. ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿದೆ. ಯಾಕಂದರೆ ಅನೇಕ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಎಲೆಕ್ಟ್ರಿಕಲ್ ಕಂಪ್ನಿಗಳು ಲಾಸ್ನಲ್ಲೇ ಇದ್ದಾವೆ. ಡೆಲ್ಲಿನಲ್ಲಿರೋದಾಗಲಿ, ಆಮೇಲೆ ಈ ಯು ಪಿ, ಬಿಹಾರ್ ಎಲ್ಲ ಕಡೆನೂ ಆಲ್ಮೋಸ್ಟ್ ಲಾಸ್ನಲ್ಲಿದ್ದಾವೆ. ಸೊ ಹೀಗಾಗಿ ಅದನ್ನು ಪುನಶ್ಚೇತನ ಮಾಡಬೇಕು ಅಂದರೆ ಪ್ರೈವೇಟೈಸೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್ಕಾರದಲ್ಲಿ ಒಂದು ಮನವಿ, ನೀವು ಏನಾದರೂ ಮಾಡ್ಕೊಂಡು ಹೋಗಿ 40,000 ಹುದ್ದೆಗಳ ಭರ್ತಿ ಮಾಡಿ, ಯುವಕರಿಗೆ ಆದರೂ ಜೀವನ ಹೊಟ್ಟೆ ತುಂಬಿಸ್ಕೊಳ್ಳಾಗಿ ಮಾಡಲಿ. ಅದು ಪ್ರೈವೇಟ್ ಆದರೂ ಆಗಲಿ, ಏನಾದರೂ ಆಗಲಿ, ಒಂದು ಹಂತದಲ್ಲಿ ನೌಕರಿ ಆದರೂ ಅವ್ರಿಗೆ ಕೆಲಸ ಆದರೂ ಸಿಗುತ್ತೆ ಅನ್ನೋ ಒಂದು ರಿಕ್ವೆಸ್ಟ್ ಅಷ್ಟೇ. ಏನಾದರೂ ಮುಂದೆ ಅಪ್ಡೇಟ್ಸ್ ಬಂದರೆ ಖಂಡಿತ ಈ 2026ರಲ್ಲಿ ನನಗೆ ಹೋಪ್ಸ್ ಇದೆ, ಮತ್ತೆ ನೇಮಕಾತಿ ಆಗೋ ಚಾನ್ಸಸ್ ಇದ್ದಾವೆ. ಭಾಳಷ್ಟು ಒತ್ತಡ ಇದೆ. ಈಗಾಗಲೇ ಭಾಳ ದಿನಗಳಿಂದ ನೇಮಕಾತಿಗಳು ಕೂಡ ಆಗಿಲ್ಲ ಈ ಒಂದು ರಿಸರ್ವೇಷನ್ ಸಲುವಾಗಿ. ಹೋಪ್ಸ್ ಇಟ್ಕೊಳ್ಳಿ, ಓದ್ತಾ ಇರಿ. ಮತ್ತೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.